ನಮಸ್ಕಾರ. ನಾವು 28 ಮತ್ತು 29ನೇ ತಾರೀಕಿಗೆ ಚಂದ್ರನ ಪ್ಲೇಸ್ಮೆಂಟ್ ಹೆಂಗಿರ್ತೈತಿ ಆ ಥರದ ನಮ್ಮ ಮಾನಸಿಕ ಪರಿಸ್ಥಿತಿ ಒಳಗೆ ಬದಲಾವಣೆ ಏನಾಗ್ತಾವ ಅಂತಂದು ಹೇಳಿ ನೋಡೋಣ. ಈಗ ಸದ್ಯ ಚಂದ್ರಮ ಎಕ್ವೇರಿಯಸ್ ರಾಹುನ್ ಜೊತೆ ಅದಾರ, ಅವ್ನ ನಕ್ಷತ್ರದೊಳಗನ ಅದಾರ. ಸೊ ನಾನು ಟ್ಯಾರೋ ಕಾರ್ಡ್ ತೊಗೊಂಡೇನಿ. ಹಿಯರ್ ಇಸ್ ಅ 6 ಆಫ್ ಕಪ್ಸ್, ಓಕೆ. ಆ್ಯಂಡ್ ಲವರ್ಸ್ ಕಾರ್ಡ್ ಇದೆ, ಆಮೇಲೆ ಮೂನ್ ಕಾರ್ಡ್ ಇದೆ. ಮಾನಸಿಕ ಏರಿಳಿತಗಳು ಜಾಸ್ತಿ. ನಿಮಗೆ ಅನ್ನಿಸ್ಬೋದು ರಿಲೇಷನ್ಶಿಪ್ಪದ ವಿಷಯದೊಳಗೆ ನನಗೆ ಸಾಕಾಗುವಷ್ಟು ಚಾನ್ಸಸ್ ಅದಾವ ಅಂತಂದೇಳಿ. ಬಿಕಾಸ್ ಆಫ್ ರಾಹು ಯು ಥಿಂಕ್ ಲೈಕ್ ದಟ್. ನಿಮಗೊಂಥರ ಇಲ್ಯೂಷನ್, ಆ ಥರ ಭ್ರಮೆ ಆಗ್ತದೆ ನಿಮಗೆ. ಬಟ್ ಆ ಥರ ಇಲ್ಲ. ಸೊ ಸ್ವಲ್ಪ ರಿಲೇಷನ್ಶಿಪ್ದೊಳಗೆ ಹಾರ್ಮನಿ ಕಡಿಮೆ, ಈ ದಿವಸದೊಳಗೆ ಹಾರ್ಮನಿ ಕಡಿಮೆ ಆಗ್ತೈತೆ. ನಿಮ್ಮ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು, ಕಮ್ಯುನಿಕೇಷನ್ ಸರಿ ಆಗಲಿಕ್ಕಿಲ್ಲ. ಬುಧ ಗ್ರಹ, ಶುಕ್ರ ಗ್ರಹ ಮತ್ತು ಮಾರ್ಸ್ ಅಂದರೆ ಮಂಗಳ ಗ್ರಹ ಮೂರೂ ಈಗ ಸದ್ಯ ಅಸ್ತದಾವ. ಬುಧ ಗ್ರಹ ಮತ್ತು ಮಂಗಳ ಗ್ರಹ ಎರಡೂ ಸೂರ್ಯನಿಂದ ದೂರ, ಶುಕ್ರ ಸೂರ್ಯಗೆ ಅತಿ ಹತ್ತಿರ. ಸೊ ಎಲ್ಲ ರೀತಿಯೊಳಗೆ ಕಂಬಸ್ಟ್ ಅದಾವೆ. ಸೊ ಬಿ ಕೇರ್ಫುಲ್ ಅಬೌಟ್ ಇನ್ ಕಮ್ಯುನಿಕೇಷನ್. ಆಮೇಲೆ ನಿಮ್ಮ ಡಾಕ್ಯುಮೆಂಟ್ಸು, ಈ ಥರ ಡಾಕ್ಯುಮೆಂಟ್ಸ್ ವಿಚಾರ ಬದಲಾಗೋದು ಸ್ವಲ್ಪ ಸೀರಿಯಸ್ ಆಗಿ ವಿಚಾರ ಮಾಡಬೇಕು. ಯಾರಿಗೆ ಏನಾರು ಹೇಳಬೇಕಾದ್ರೆ, ಮಾತಾಡಬೇಕಾದ್ರೆ ಯು ಟೇಕ್ ಅ ಸೆಕೆಂಡ್ ಚಾನ್ಸ್, ಓಕೆ. ರಾತ್ರಿ ನಿದ್ದೆ ಬರಲಾರ್ದಂಗೆ ಆಗೋದು, ಕೆಟ್ಟ ಕನಸುಗಳು ಬರೋದು, ಆಮೇಲೆ ಡಿಪ್ರೆಸಿವ್ ಮೂಡ್ ಒಂಥರ ಡಿಪ್ರೆಸಿವ್ ಇರೋದು, ಐಸೋಲೇಷನ್ದಾಗ ಹೋಗ್ಬೇಕಂತ ಅನ್ಸೋದು, ಈ ಥರದ ವಿಚಾರಗಳೆಲ್ಲ ನಿಮ್ಮ ಹತ್ರ ಬರ್ತಾವೆ. ಸೆಲ್ಫ್ ಅಬ್ಸೆಷನ್, ಏನಿದ್ದದೆಲ್ಲ ನನಗೆ ಸಿಗಬೇಕು, ನಾನೇ ನನ್ನ ಬದಲಾಗಿ ನೋಡ್ಕೋತೀನಿ ಅಂದರೆ ಇಡೀ ಲಕ್ಷ ಎಲ್ಲ ಬರೀ ತನ್ನ ಕಡೆನೇ, ಈ ಥರದ ವಿಷಯಗಳು ಆಗುವಂಥ ಚಾನ್ಸಸ್ ಆರ್ ಮೋರ್. ಸೊ ದಿಸ್ ಇಸ್ 9 ಆಫ್ ವಾಂಡ್ಸ್ ಆ್ಯಂಡ್ 2 ಆಫ್ ವಾಂಡ್ಸ್. ಪ್ರೊಫೆಷನ್ ಬದಲಾಗಿ 3 ದಿನ ಆಯಿತು ಇದೇ ಕಾರ್ಡ್ ಬರ್ತೈತಿ ಈಗ ಸದ್ಯ. ಸೊ ನನಗನ್ಸಿದ ಮಟ್ಟಿಗೆ ಯಾರು ನಿಮ್ಮ ಹತ್ರ ಕೆಲಸ ಐತಿ ಅವ್ರ ಕೆಲಸ ಆಗಿರಲಿಕ್ಕಿಲ್ಲ. ಯಾವಾಗ 10 ಆಫ್ ವಾಂಡ್ಸ್ ಬರ್ತೈತಿ ಅದು ಕಂಪ್ಲೀಷನ್ ತೋರಿಸತ್ತೆ. ಇದು 1 ಸ್ಟೆಪ್ ಹಿಂದೆ ಅಂತಂತ 9 ಆಫ್ ವಾಂಡ್ಸ್ ಅಂದರೆ ಕೆಲಸ ಆಗಿರಲಿಕ್ಕಿಲ್ಲ. ಸೊ ನಿಮ್ಮಲ್ಲಿ ಏನಾದರೂ ಒಂದು ಅನ್ನೋನ್ ಫಿಯರ್ ಐತಿ ಈಗ, ಅಂದರೆ ಅಯ್ಯೋ ಕೆಲಸ ಇನ್ನೂ ಯಾಕಾಗಿಲ್ಲ ಅಂತ. ಬಟ್ ಆಗ್ತೈತಿ, ಇಲ್ಲ ಅಂತಂತಲ್ಲ. ಬಟ್ ಹೆಂಗಂದ್ರೆ ಮೆಂಟಲಿ ಸ್ವಂತಕ್ಕೆ ಸ್ವಲ್ಪ ಕೂಲ್ ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ಇಟ್ಕೊಡ್ರಿ. ನೋಡಿರಿ, ನಮ್ಮ ಬದಲಾಗಿ ನಾವೇ ವಿಚಾರ ಮಾಡ್ಬೇಕು. ನಮ್ಮ ಬದಲಾಗಿ ಬೇರೆದವ್ರು ಅಂತ ಯಾರೂ ವಿಚಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ತಲೆ ನಿಮ್ಮ ಹತ್ರನೇ ಐತೆ, ನಿಮ್ಮ ವಿಚಾರ ನಿಮ್ಮ ಹತ್ರನೇ ಅದಾವೆ. ಸೊ ಅವ್ನು ಹೆಂಗೆ ಮೇಂಟೈನ್ ಮಾಡಬೇಕು ಅನ್ನೋದು ಅದು ನಿಮಗೆ ಬಿಟ್ಟು ವಿಷಯ. ಸೊ ಎಷ್ಟಾಕತಿ ಅಷ್ಟು ನಿಮ್ಮ ಮೆಂಟಲ್ ಹೆಲ್ತ್ ಕಡೆಗೆ ಜಾಗೃತರಾಗಿರಿ, ಓಕೆ.